ಬದುಕಲ್ಲಿ ಸಹಸ್ರ ಇರಬೇಕಾದ್ರೆ ಗುರುವಿನ ಆಶಯ ಏನು ಅಂಬೋಣೆ ಎನ್ನುವುದನ್ನು ತರ್ಕಿಸ್ತಾ ಇದ್ದೇನೆ. ವಿರಾಟ್ ವಿಶ್ವರೂಪನ ಮುಖದಿಂದ ಬ್ರಾಹ್ಮಣ್ಯವು, ತೋಳಿನಿಂದ ಕ್ಷತ್ರಿಯರು, ತೊಡೆಯಿಂದ ವೈಶ್ಯರು, ಪಾದದಿಂದ ಶೂದ್ರರು. ಇದು ಇದು ನಿಜಾಂಶ. ಹಾಗೆ ಮುಖದಲ್ಲಿರುವಂತಹ ಬ್ರಾಹ್ಮಣರ ಕರ್ತವ್ಯ ಏನು? ಪಂಚಾಂಗದ ವಿರುದ್ಧ ಹೋರಾಡುವುದು ಅವರ ಕರ್ತವ್ಯ. ಆದರೆ ಬಾಹುಬಲವಂತಹ ಈ ಕ್ಷತ್ರಿಯರು ಅನ್ಯಾಯದ ವಿರುದ್ಧ ಹೋರಾಡಬೇಕು. ಇನ್ನು ಅಭಾವದ ವಿರುದ್ಧ ವೈಶ್ಯರು ಹೋರಾಡ್ತಿದ್ರೆ ಶೂದ್ರ ವಿರುದ್ಧ ಶೂದ್ರನು ಅನ್ಯ ಹೋರಾಡಬೇಕಾದಂತ ಅನಿವಾರ್ಯತೆ ಇದೆ. ಹಾಗಿರ್ತಾ ಸಾಮಾಜಿಕ ನ್ಯಾಯವಂದ್ರೆ ಹೇಗೆ? ಕಣ್ಣಿಗೆ ಕಸ ಬಿದ್ದರೆ ಕೈ ಅಲ್ಲಿಗೆ ಹೋಗುತ್ತದೆ, ಅಂದರೆ ಸ್ಪಂದಿಸುತ್ತದೆ. ಯಾಕೆ? ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕೆಂಬ ಉದ್ದೇಶ ತಾನೆ. ಕಾಲಿಗೆ ಮುಳ್ಳಟ್ಟಿದರೆ ಕಣ್ಣಿನಲ್ಲಿ ನೀರು ಬರುತ್ತದೆ, ಬಾಯಲ್ಲಿ ಅಮ್ಮ ಎಂದು ಶಬ್ದ ಬರುತ್ತದೆ. ಅಂದರೆ ಪ್ರತಿಯೊಬ್ಬರು ಸ್ಪಂದಿಸಬೇಕು. ಆವಾಗ ಸಮಾಜ ನಿರ್ಮಾಣವಾಗುತ್ತದೆ ಎಂಬ ಸಂದೇಶ. ಅದೇ ರೀತಿ ದೇಹದ ರಕ್ಷಣೆಗೆ 2 ತೋಳು ಹೇಗೆ ಬೇಕು, ದೇಶದ ರಕ್ಷಣೆಗೆ ಸಹಸ್ರ ಭುಜ ಬೇಕೆನ್ನುವುದು ಗುರುವಿನಂಬಿರ್ತಾನೆ. ಅದೇ ರೀತಿಯಲ್ಲಿ ತಂದೆ ತಾಯಿ ಆಶ್ರಮದ ಮುಖೇನ ಪಟ್ಟಾಭಿಷೇಕವನ್ನು ಆಯಿತು. ಪಟ್ಟಾಭಿಷೇಕ ಆದ ನಂತರ ತಂದೆ ತಾಯಿಯವರು ನಮಗೆ ಆಶೀರ್ವದಿಸಿ ವಾನಪ್ರಸ್ಥಕ್ಕೆ ಹೋದರು. ತದನಂತರ ನಾ ಮಾಡಿ ನಾನು ಕೈಗೊಂಡ ತೀರ್ಮಾನ ಏನು ಗೊತ್ತಾ? ಸುಮ್ಮನೆ ಪಟ್ಟಕ್ಕೆ ಅಂಟಿಕೊಳ್ಳುವುದು ನನ್ನ ಜಾಯಮಾನವಲ್ಲ. ತಂದೆಯವರು ಬಯಸಿದಂಥ ಕೀರ್ತಿಯನ್ನು ಮತ್ತಷ್ಟು ಎತ್ತರಕ್ಕೆ ತರಬೇಕೆಂಬ ಉದ್ದೇಶದಿಂದ ಸೇನೆ ಒಳಗೊಂಡು ಚೈತ್ರ ಯಾತ್ರೆಗೆ ಹೊರಟೆ. ಕೆಲವರು ನಮ್ಮನ್ನು ವಿರೋಧಿಸಿದ್ದಾರೆ. ಅಂದ್ರೆ ಶಾಪಗ್ರಸ್ತವಂತ ವಂಶ ಏನೋ ಅಂಬೋಣದಿಂದ ಕೊಟ್ಟಿದ್ದೇನೆ. ಅಷ್ಟೇ ಅಲ್ಲ, ಕೆಲವರು ಸಹಸ್ರಭುಜದ ಕಾರ್ತಿವೀರ್ಯೆಂಬ ಅಭಿಮಾನದಿಂದ ಶರಣಾಗಿದ್ದಾರೆ. ಅವರನ್ನು ಸುಜನ ಮಾನ್ಯತನಾದೆ ಲೋಕರಿ